ಏನು ವಿಕ್ರಮ್ ಸಿಂಹ ಸಾಹೇಬ್ರನ್ನ ಕಿಡ್ನಾಪ್ ಮಾಡ್ಬಿಟ್ರ? ನನ್ನ ಮಗಳು ಮಧುರ ಅವ್ರ ಜೊತೆಗೆ ಇದ್ರ? ಅಯ್ಯೋ ನರಸಿಂಹ, ಯಾವಾಗಾಯ್ತಿದು? ಹೇಗಾಯ್ತು? ನನ್ನ ಮಗಳಿಗೆ ಏನೂ ಆಗಿಲ್ಲ ತಾನೇ? ಅಯ್ಯೋ ನರಸಿಂಹ, ಹರಕೆ ಹೊತ್ತು ಹೆತ್ತಿದ್ದೆ ಅವಳನ್ನ. ಮಗಳಲ್ಲ ಅವಳು, ನನಗೆ ಮಗ ಇದ್ದ ಹಾಗೆ. ಯಾಕಪ್ಪ ಭಗವಂತ ಈ ಬಡ ಕುಟುಂಬದ ಮೇಲೆ ನಿನ್ನ ವಕ್ರದೃಷ್ಟಿ? ನೋಡ ಎಲ್ಲಿ ಹೋಗಿದಾಳ, ಒಂಚೂರು ಹುಡುಕಣ. ಹೊರಗಡೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ. ಸಾಹೇಬ್ರೆ, ನೀವಿಲ್ಲಿ ನನ್ನ ಮಗಳನ್ನ ಯಾತಕ್ಕೆ ಎತ್ಕೊಂಡ್ ಬಂದಿದ್ದೀರಾ? ಏನಾಯ್ತು ಸಾಹೇಬ್ರೆ ಅವಳಿಗೆ? ಮೂರ್ಛೆ ಹೋಗಿದ್ದಾಳೆ, ಎದುಕೋಬೇಡಿ. ಹೌದಾ? ಬನ್ನಿ ಸಾಹೇಬ್ರೆ, ಒಳಗೆ ಕರ್ಕೊಂಬನ್ನಿ. ಏನಾಯ್ತು ಸಾಹೇಬ್ರೆ ನನ್ನ ಮಗಳಿಗೆ? ಯಾತಕ್ಕೆ ಮೂರ್ಛೆ ಹೋಗಿದ್ದಾಳೆ? ಏನು ಎದುರ್ಕೋಬೇಡಿ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಸಮಾಧಾನಾಗೇ ಇರಿ. ಯಾರೋ ಪಾಪಿಗಳು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ. ಸುಳ್ಳಲ್ಲ, ಕಿಡ್ನಾಪ್ ಆಗಿದ್ದು ನಿಜಾನೇ, ಆದರೆ ನಮಗೇನೂ ಆಗಿಲ್ಲ. ಏನೋ ಕಿಡ್ನಾಪ್ ಆಗಿದ್ದು ನಿಜಾನಾ? ನನ್ನ ಮಗಳಿಗೆ ಏನಾರು ಅನಾಹುತ ಆಯ್ತಾ? ಮೊದಲೋಗಿ ಒಂದು ಲೋಟ ನೀರು ತೊಗೊಂಬನ್ನಿ. ಸರಿ ಸಾಹೇಬ್ರೆ, ತರ್ತೇನೆ. ಸಾಹೇಬ್ರೆ, ಮಧುರವ್ರೆ, 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 ಫ್ಯಾನ್ ಆನ್ ಮಾಡಿ. ಸರಿ ಸಾಹೇಬ್ರೆ. ಏನಾಯ್ತು ನನ್ನ ಮಗಳಿಗೆ ಸಾಹೇಬ್ರೆ? ಯಾಕೆ ಅವಳು ಈಗ ಮಲಗಿದ್ದಾಳೆ? ಅದು ಬೂತ್ ಬಂಗ್ಲೆಗೆ ಹೋಗಿದ್ವಿ. ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಕಿಡ್ನಾಪರ್ಸ್ ಕೆಲ್ಸಿಗೆ ಹಾಕೊಂಡೆ ಅಂತ. ಆದ್ರೆ ಇದರಿಂದ ಒಂದು ವಿಷಯನೇ ಇದೆ. ಏನು? ನನ್ನ ಕಿಡ್ನಾಪ್ ಮಾಡೋ ವಿಷಯ ನಂಗೆ ಮುಂಚೆನೇ ಗೊತ್ತಿತ್ತು. ಅಂದ್ರೆ ನಿನಗೆ ಗೊತ್ತಿತ್ತಾ? ಎಸ್ ಪ್ರಮೋದಿನಿ, ನಿಮ್ಮನ್ನ ಕಿಡ್ನಾಪ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಬಾಸ್. ಯಾರೋ? ಗಾಯತ್ರಿ ದೇವಿ. ಚುನಾವಣೆ ಮುಗಿಯೋವರೆಗೂ ನಿಮ್ಮನ್ನ ಎಲ್ಲಾದ್ರೂ ಕರ್ಕೊಂಡು ದೂರ ಬಚ್ಚಿಡು ಅಂತ ಹೇಳಿದ್ದಾರೆ ಬಾಸು. ಬಾಲಕೃಷ್ಣ, ತಗೋ, ಕಿಡ್ನಾಪ್ ಮಾಡು, ಕಿಡ್ನಾಪ್ ಮಾಡು. ನಿನ್ನೆಲ್ಲ ಬೇಗ ಕಳ್ಸಕ್ಕೆ ಒಂದು ನೆಪ ಹುಡುಕ್ತಾ ಇದ್ದೆ. ಅದೇ ಟೈಮಿಗೆ ಮಧುರ ಬಂದು ನಿನ್ನೆಲ್ಲ ಕಳ್ಸ್ಬಿಟ್ಟು ನಾನು ಅಲ್ಲೇ ಉಳ್ಕೊಂಡೆ. ಆದರೆ ಅಲ್ಲಿ ನಡೆದಿದ್ದೆ ಬೇರೆ. ಏನಾಯ್ತು? ಮಾಲಿಂಗ್ ನಿನ್ಗೆ ಹೇಳಿದೆ ನನ್ನ ಕಿಡ್ನಾಪ್ ಮಾಡೋ ಅಂತ.
ಆದರೆ ನನ್ನ ಪ್ಲ್ಯಾನು ಫೇಲ್ಯೂರ್ ಆಯಿತು. ನೀವೆಲ್ಲ ಹೋದ್ಮೇಲೆ ಆ ಮಾಲಿಂಗು ನಂಗೆ ಫೋನ್ ಮಾಡಿದ. ಸರ್, ನಾವು ಮಾಡಿರೋ ಪ್ಲ್ಯಾನ್ ಗೊತ್ತಾಗಿದೆ, ಆ ಗಾಯತ್ರಿ ದೇವಿ ಬೇರೆ ಕಿಡ್ನಾಪರ್ಸ್ ಕಳಿಸಿದ್ದಾರೆ ಅಂತ. ಮಧುರನ ಜೊತೆಗಿಲ್ಲು. ಗೆಲ್ಲೋನ್ನ ಅದೃಷ್ಟ ನೋಡ್ಕೊಂಬರುತ್ತೆ ಅನ್ನೋಗೆ ಅವ್ನು ಹೇಳ್ಕೊಂಡು ನಾನು ಎಸ್ಕೇಪ್ ಆದೆ. ವಾವ್, ರಿಯಲ್ ಕಿಡ್ನಾಪರ್ಸ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅವರಿಂದ ಎಸ್ಕೇಪ್ ಆಗಿ ರಿಯಲ್ ಹೀರೋ ಆಗ್ಬಿಟ್ಟೆ ಅಲ್ಲ. ಗಾಯತ್ರಿ ದೇವಿ ಇಂಥ ಖತರ್ನಾಕ್ ಕೆಲಸ ಮಾಡ್ತಾಳೆ ಅಂತ ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ಅವಳು ಮಾಡಿರೋ ಈ ಕೆಲಸದಿಂದ ನಿನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಜನರು ನಿನ್ನ ಮೇಲೆ ಸಿಂಪತಿ ತೋರಿಸಿದ್ರು. ನಮ್ಮೂರು ಹುಡುಗಿನ ಕಾಪಾಡಿದ್ಯಾ ಅನ್ನೋ ಮೆಚ್ಚುಗೆ ಸಿಕ್ತು. ಒಂದೇ ಶಾಟಲ್ಲಿ ಸೂಪರ್ ಸ್ಟಾರ್ ಆಗ್ಬಿಟ್ಟೆ ಅಲ್ಲ. ಎಸ್, ಈಗ ಬರಲಿ ಆ ಗಾಯತ್ರಿ ದೇವಿ. ಎಷ್ಟು ವಿಷ ಕತ್ತಾಳು ಕತ್ಲಿ, ಅದನ್ನ ಅಮೃತ ಮಾಡ್ಕೊಂಡು ಕುಡಿತೀನಿ, ಅಷ್ಟು ಶಕ್ತಿ ನನ್ನಲ್ಲಿದೆ. ಆ ಮುದುಕಿ ನನ್ನೇ ಕಿಡ್ನಾಪ್ ಮಾಡಿಸ್ತಾಳೆ ಅಂದರೆ ದಿಸ್ ಇಸ್ ಟೂ ಮಚ್. ನಾನು ಬರ್ತಿರೋ ಕೋಪಕ್ಕೆ ಅವ್ಳು ಬೀದಿ ನಿಂತು ಮರ್ಯಾದೆ ತೆಗಿಬೇಕು ಅನಿಸ್ತಾ ಇದೆ. ಆದರೆ ಅಪ್ಪಾಜಿ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇದ್ದೀನಿ. ಆ ಮಧುರ ಯಾಕೆ ನಿನ್ನ ಹತ್ರ ಬಂದ್ಲು? ಅವ್ರ ಅಕ್ಕನ ಕೊಲೆ ಕೇಸ್ಗಾ? ನೋ, ನನ್ನ ಅದೃಷ್ಟಕ್ಕೆ. ಪ್ರಮೋದಿನಿ ಅವಳು ನನ್ನ ಜೊತೆ ಇದ್ದಿದ್ದಕ್ಕೆ ನಾನು ಬಚಾವಾಗಿದ್ದು. ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ ಹರುಷವ ಮುಂದಿಡುವೆ ವ್ಯಸನವ ಬೆಂಬಿಡುವೆ ಬಂದರು ಅಳುವು ನಗಿಸಿ ನಲಿವ ಮಾನವೇ ಎಲ್ಲೆಲ್ಲೋ ಓಡುವ ಮನಸ್ಸೇ ಓ ಯಾಕಿಂತ ಹುಚ್ಚುಚ್ಚು ವರಸೆ She is my luck. ಹೋದಲ್ಲಿ ಬಂದಲ್ಲಿ ತರವೇ ಇಳೀರಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ, ಮೊದಲು ಇಳೀರಿ. ಮಧುರ, ಮಧುರ, ನಾನು ಎಲ್ಲಿದ್ದೀನಿ? ರೌಡಿಗಳೆಲ್ಲ ಸಾಹೇಬ್ರನ್ನ ಕಿಡ್ನಾಪ್ ಮಾಡ್ಬಿಟ್ರ? ನಾನು ಇಲ್ಲಿಗೆ ಹೇಗೆ ಬಂದೆ? ಮಧುರ, ನಿನಗೇನು ಆಗಿಲ್ಲ, ನೀನೇನು ಭಯ ಪಡ್ಬೇಡ. ಇಲ್ಲಿ ಯಾರು ರೌಡಿಗಳಿಲ್ಲ. ಸಾಹೇಬ್ರು ನಿನ್ನ ಕರ್ಕೊಂಡು ಬಂದ್ರು. ಏನು? ಸಾಹೇಬ್ರು ನನ್ನ ಕರ್ಕೊಂಡು ಬಂದ್ರ? ಮನೆಗೆ ಬಂದಿದ್ರೇನಪ್ಪ? 10 ವರ್ಷಗಳ ಹಿಂದೆ ಒಂದು ಸಾವಾಗಿದೆ. ಹೆಸರು ಮಧುವಂತಿ ಅಂತ. ದಿನಾಂಕ 15 ಫೆಬ್ರವರಿ 2006. ಈ ಕೇಸಲ್ಲಿ ಯಾವುದೇ ದೊಡ್ಡ ವ್ಯಕ್ತಿ ಇನ್ವಾಲ್ವ್ ಆಗಿದ್ರು ಕೂಡ ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ.